ಈ ಅಭಿಮಾನ ಇರಬೇಕು ನಿಜ, ಆದರೆ ಇದೇ ಅಭಿಮಾನ ಅತಿಯಾದರೆ ಜೀವನವನ್ನೇ ಮುಗಿಸಿಬಿಡುತ್ತೆ. ಡಿ ಬಾಸ್ ಅಂತ ಹಿಂದೆ ಹೋಗಿದ್ದಕ್ಕೆ ಇವತ್ತು ಪ್ರದೋಷ್ ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇದ್ದಾನೆ. ಹಾಗಾದರೆ ಈತನ ಕಥೆ ಏನು ನೀವೇ ನೋಡಿ. ಅತಿಯಾದ್ರೆ ಅಮೃತಾನು ವಿಷ ಆಗುತ್ತೆ. ಆದರೆ ಇಲ್ಲಿ ಅತಿಯಾದ ಅಭಿಮಾನ ಜೈಲು ಪಾಲಾಗುವಂತೆ ಮಾಡಿದೆ ಡಿ ಬಾಸ್ ಅಂತ ದರ್ಶನ್ ಹಿಂದೆ ಹೋದ ಪ್ರದೋಷ್ ತಾನೇ ತನ್ನ ಕೈಯಾರೆ ಗುಂಡಿ ತೋಡಿಕೊಂಡಿದ್ದಾನೆ. ಕಾಟೇರನ ಸಹವಾಸ ಮಾಡಿ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾನೆ. ಚಿಕ್ಕಣ್ಣ ತಪ್ಪಿಸಿಕೊಂಡ, ಪ್ರದೋಷ್ ತಗ್ಲಾಕೊಂಡ. ಅತಿಯಾದ ಅಭಿಮಾನ, ಪ್ರದೋಷ್ಗೆ ಜೈಲುವಾಸ. ನಿಜ, ಅತಿಯಾದ ಅಭಿಮಾನದಿಂದಲೇ ಇವತ್ತು ಪ್ರದೋಷ್ ಕಂಬಿ ಎಣಿಸುತ್ತಿದ್ದಾನೆ. ಕಾರಣ ಇವನು ರೇಣುಕಾಸ್ವಾಮಿ ಕೊಲೆಗೆ ಪ್ಲಾನ್ ಕೂಡ ಮಾಡಲಿಲ್ಲ. ಆದ್ರೂ ಪ್ರದೋಷ್ ಈಗ ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾನೆ. ಇದಕ್ಕೆ ಕಾರಣ ಏನು ಅಂತಾನೆ ತೋರಿಸ್ತೀವಿ ನೋಡಿ. ಚಿಕ್ಕಣ್ಣ ಬಚಾವ್, ಪ್ರದೋಷ್ ಲಾಕ್. ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ಡಿ ಗ್ಯಾಂಗ್ ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟ್ ನಲ್ಲಿ ಪಾರ್ಟಿ ಮಾಡ್ತಿದ್ರು. ಈ ಪಾರ್ಟಿಯಲ್ಲಿ ನಟ ದರ್ಶನ್, ಚಿಕ್ಕಣ್ಣ, ಪ್ರದೋಷ್, ಯಶಸ್, ಸೂರ್ಯ ಸೇರಿ ಒಂದಷ್ಟು ಸಿನಿಮಾ ಮಂದಿ ಭಾಗಿಯಾಗಿದ್ರು. ಪಾರ್ಟಿ ಮುಗಿಯುತ್ತಿದ್ದಂತೆ ನೀವೆಲ್ಲ ಮನೆಗೆ ಹೋಗಿ, ನನಗೆ ಸ್ವಲ್ಪ ಪರ್ಸನಲ್ ಕೆಲಸ ಇದೆ ಅಂತ ಹೇಳಿ ದರ್ಶನ್ ಕಾರ್ ಸ್ಟಾರ್ಟ್ ಮಾಡಿದ್ದ. ಈ ವೇಳೆ ನಟ ಚಿಕ್ಕಣ್ಣ ಸೇರಿ ಎಲ್ಲರೂ ಮನೆಗೆ ಹೋದ್ರೆ ಪ್ರದೋಷ್ ಮಾತ್ರ ಬಾಸ್ ನಾನು ನಿಮ್ ಜೊತೆ ಬರ್ತೀನಿ ಎಂದಿದ್ದ. ಎಷ್ಟೇ ಬೇಡ ಅಂದ್ರೂ ನಿಮ್ಮ ಜೊತೆಯಲ್ಲಿ ಬರ್ತೀನಿ ಬಾಸ್ ಅಂತ ಹಠಕ್ಕೆ ಬಿದ್ದಿದ್ದ. ಕೇವಲ ವಾರ್ನ್ ಮಾಡೋಕೆ ತಾನೇ ಇರ್ಲಿ ಅಂತ ಪ್ರದೋಷ್ನ ಕಾರಿನಲ್ಲಿ ಕೂರಿಸಿಕೊಂಡು ದರ್ಶನ್ ಶೆಡ್ಗೆ ಎಂಟ್ರಿ ಕೊಟ್ಟಿದ್ದ. ಬಳಿಕ ಶೆಡ್ ನಲ್ಲಿ ನಡೆದಿದ್ದು ಅಟ್ಟಹಾಸ, ಹರಿದಿದ್ದು ರೇಣುಕಾಸ್ವಾಮಿ ನೆತ್ತರು. ಅದೇನೇ ಇರಲಿ, ಅತಿಯಾದ ಅಭಿಮಾನ ಪ್ರದೋಷ್ನ ಇವತ್ತು ಯಾವ ಸ್ಥಿತಿಗೆ ತಳ್ಳಿದೆ ನೋಡಿ. ಅತಿಯಾದ್ರೆ ಅಮೃತಾನು ವಿಷ ಅನ್ನೋದು ನಿಜಕ್ಕೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಮೂಢ ಹಗರಣ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟವನ್ನ ತಂದೊಡ್ತಾ ಇದೆ. ಸೈಟ್ ವಿಚಾರವಾಗಿ ಅಪಸ್ವರ ತೆಗೆದಿರುವಂತಹ ಮಾಲೀಕರು ಹೊಸತೊಂದು ಆರೋಪ ಮಾಡಿದ್ದಾರೆ. ಹಾಗಾದ್ರೆ ಏನು ಆರೋಪ ನೀವೇ ನೋಡಿ. ಮೂಢ ಹಗರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್. ಮೋಸದಿಂದ ಭೂಮಿ ಪಡೆದುಕೊಂಡ್ರ. ಮೂಡಾದಲ್ಲಿ ನಡೆದಿದೆ ಎನ್ನಲಾದ ಹಗರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಸಿಎಂ ಪತ್ನಿಗೆ ಸೈಟ್ ಹಂಚಿಕೆ ವಿಚಾರ ಭಾರಿ ಚರ್ಚೆಯಾಗ್ತಿದ್ದಂತೆ ಒಂದೊಂದೇ ಮಾಹಿತಿಗಳು ಹೊರಬರುತ್ತಿವೆ. ಇದೀಗ ಸೈಟ್ ಮಾಡಿ ಹಂಚಿಕೆ ಮಾಡಿರುವ ಜಾಗ ದೇವರಾಜುರಿಂದ ಪಡೆಯಲಾಗಿತ್ತು ಎನ್ನಲಾಗಿದೆ. ಮಲ್ಲಿಕಾರ್ಜುನ ಎಂಬುವವರು ದೇವರಾಜುರಿಂದ ಪಡೆದಿದ್ದಾರೆ ಎಂದು ತಿಳಿದು ಬಂದಿದೆ. ಆದ್ರೀಗ ಈ ಸ್ಟೋರಿಯಲ್ಲೂ ಒಂದು ಟ್ವಿಸ್ಟ್ ಸಿಕ್ಕಿದೆ. ಜವರಯ್ಯ ಅವರಿಗೆ ಇಷ್ಟೊಂದು ಜಮೀನು ಇತ್ತು ಅನ್ನೋದು ಅವರ ಮೊಮ್ಮಕ್ಕಳಿಗೆ ಗೊತ್ತೇ ಇರಲಿಲ್ಲವಂತೆ. ಜಮೀನು ವಿಚಾರವಾಗಿ ಮತ್ತೊಂದು ಆರೋಪ ಕೇಳಿಬಂದಿದೆ. ನಮಗೆ ತಿಳಿಯದಂತೆ ಆಸ್ತಿ ಮಾರಾಟ ಮಾಡಲಾಗಿದೆ ಎಂದು ನಿಂಗ ಅಲಿಯಾಸ್ ಜವರ ಕುಟುಂಬದ ಸದಸ್ಯರು ಗಂಭೀರ ಆರೋಪ ಮಾಡಿದ್ದಾರೆ. ಚಿಕ್ಕಪ್ಪ ದೇವರಾಜು ಮೋಸದಿಂದ ಆಸ್ತಿ ಮಾರಿದ್ದಾರೆ. ಸಿದ್ದರಾಮಯ್ಯ ಬಾಮೈದನಿಗೆ ಜಮೀನು ಮಾರಿದ್ದು ಆಸ್ತಿ ಮಾರಾಟಕ್ಕೆ ಜವರನ ಮೊಮ್ಮಗ ಮಂಜುನಾಥ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಇಷ್ಟೊಂದು ಆಸ್ತಿ ಇತ್ತೆಂಬುದು ಗೊತ್ತಿರಲಿಲ್ವಂತೆ. ದೇವರಾಜು ನಮ್ಮ ಚಿಕ್ಕಪ್ಪ ಅವರು ಮಾರಿರೋದು. ನಿಮ್ಮ ವಂಶದ ಬಗ್ಗೆ ಹೇಳಿ. ನಿಮ್ಮ ತಾತ ಯಾರು? ನನ್ನ ತಾತ ಜವರಯ್ಯ. ಅವ್ರಿಗೆ 3 ಜನ ಮಕ್ಕಳು, ಮಲ್ಲಯ್ಯ, ಮೈಲಾರಯ್ಯ, ದೇವರಾಜು. 3 ಜನ ಗಂಡು ಮಕ್ಕಳು ಅವರು. 3 ಜನ ಗಂಡು ಮಕ್ಕಳು. ಈಗ ಆಸ್ತಿ ಮಾರಿರೋರು ಯಾರು? ದೇವರಾಜು. ಆಸ್ತಿ ಯಾರ ಹೆಸರಲ್ಲಿ ಇರ್ತದೆ? ಆಸ್ತಿ ಯಾರ ಹೆಸರು ಅಂದರೆ ನಮಗೆ ಗೊತ್ತಿಲ್ಲ. ನಮಗೆ ಮಾರಿ ಇದು ಮಾಡಿಬಿಟ್ಟಿದ್ದಾರಲ್ಲ, ಅದು ನಮಗೂ ಅದು ಸಿಗಬೇಕು. ಯಾರಿಗೆ ಮಾರಿದ್ದಾರೆ ಅವರು? ಟಿ ವಿ ಮಾಧ್ಯಮದಲ್ಲಿ ಬಂದು ನೋಡುವಲ್ಲ, ಯಾರೋ ಮಲ್ಲಿಕಾರ್ಜುನ ಮಾಡಿದಾರಲ್ಲ, ಅದು ನೋಡಿ ಗೊತ್ತಾಯ್ತು. ಏನಂತ ಗೊತ್ತಾಯ್ತು? ದೇವರಾಜ್ ಅವರು ಜಮೀನು ಮಾಡಿದ್ದಾರೆ. ಭೂಮಿ ಎಲ್ಲಿ ತಂದು ಗೊತ್ತಿರಲಿಲ್ಲ, ಮಾಧ್ಯಮದಿಂದ ಗೊತ್ತಾಗಿದೆ ಎಲ್ಲಿತ್ತು ಏನು ಅಂತ. ಮಾಧ್ಯಮದಲ್ಲಿ ನೋಡಿದ್ಮೇಲೆ ಗೊತ್ತಾಗಿದೆ. ಒಟ್ಟು ನಿಮ್ಗೆ ಎಷ್ಟು ಆಸ್ತಿ ಇತ್ತು ನಿಮ್ಮ ತಂದೆಯವ್ರಿಗೆ? ಅದೆಲ್ಲ ಗೊತ್ತಿಲ್ಲ, ಆದರೆ ದೇವರಾಜ್ಗೆ ಗೊತ್ತಿರೋದು. ನಮಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಹಾಗಾದ್ರೆ ಇಷ್ಟು ದಿನ ಇವರಿಗೆ ಇಷ್ಟು ಜಮೀನು ಇತ್ತು ಅನ್ನೋದು ಗೊತ್ತೇ ಇರಲಿಲ್ವಾ? ಈ ಮೊದಲೇ ಯಾಕೆ ಕೋರ್ಟ್ ಮೆಟ್ಟಿಲು ಹತ್ತಲಿಲ್ಲ? ಇದೀಗ ಏಕಾಏಕಿ ಮುನ್ನೆಲೆಗೆ ಬಂದು ಆರೋಪ ಮಾಡ್ತಿರೋದಾದ್ರೂ ಯಾಕೆ ಅನ್ನೋ ಮಾತು ಕೂಡ ಕೇಳಿ ಬರ್ತಿದೆ. ಆದ್ರೆ ತನಿಖೆಯಿಂದ ಅಷ್ಟೇ ಎಲ್ಲವೂ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ನೋಡಿ, ಈ ಕಾಂಗ್ರೆಸ್ ಹಾಗೂ ದೋಸ್ತಿಗಳಿಗೆ ಸದ್ಯಕ್ಕೆ ಈಗ ಪ್ರತಿಷ್ಠೆ ಕಣವಾಗಿರುವಂತಹ ಚನ್ನಪಟ್ಟಣ ಉಪಚುನಾವಣೆಗೆ ಸಿದ್ಧತೆ ನಡೆಸ್ತಾ ಇದೆ. ಈ ಮಧ್ಯೆ ಕಮಲ ಟಿಕೆಟ್ ಯಾರಿಗೆ ಸಿಗಲಿದೆ ಅನ್ನೋದು ತಲೆನೋವಾಗಿ ಪರಿಣಮಿಸಿದೆ. ಅಭ್ಯರ್ಥಿ ಆಯ್ಕೆ ಕಸರತ್ತು ಕೂಡ ನಡೀತಾ ಇದೆ. ಹೈಕಮಾಂಡ್ ಕೈ ಸೇರಲಿದೆ ಅಭ್ಯರ್ಥಿ ಆಯ್ಕೆ ಲಿಸ್ಟ್. ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ. ವಿಧಾನಸಭೆ ಚುನಾವಣೆಗೆ ಚನ್ನಪಟ್ಟಣ ಅಖಾಡ ಸಜ್ಜಾಗಿದೆ. ಈಗಾಗಲೇ ಅಭ್ಯರ್ಥಿ ಆಯ್ಕೆಗೆ ಕಸರತ್ತು ಜೋರಾಗಿತ್ತು. ತಂತ್ರಕ್ಕೆ ಪ್ರತಿತಂತ್ರ ರೂಪಿಸಲು ನಾಯಕರು ಕೂಡ ಭರ್ಜರಿ ಪ್ಲಾನ್ ಮಾಡಿದ್ದಾರೆ. ಈ ನಡುವೆ ಕಮಲ ಪಾಳಾಯದಲ್ಲಿ ಬೈ ಎಲೆಕ್ಷನ್ಗೆ ಸದ್ದಿಲ್ಲದೆ ತಯಾರಿ ನಡೆಸಲಾಗುತ್ತಿದೆ. ಚನ್ನಪಟ್ಟಣ ಟಿಕೆಟ್ ಹಂಚಿಕೆ ಕುರಿತಂತೆ ರಾಜ್ಯ ಬಿಜೆಪಿಯಿಂದ ವರದಿ ತಯಾರಿಸಲಾಗಿದೆ. ಸದ್ಯದಲ್ಲೇ ಬೈ ಎಲೆಕ್ಷನ್ ಅಭ್ಯರ್ಥಿ ಆಯ್ಕೆ ಕುರಿತು ಬಿಜೆಪಿ ರಿಪೋರ್ಟ್ ಹೈಕಮಾಂಡ್ ನಾಯಕರ ಕೈ ಸೇರಲಿದೆ. ಮಾಜಿ ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ್ಗೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಉಸ್ತುವಾರಿ ವಹಿಸಿದ್ದು, ಬಿಜೆಪಿ ಅಭ್ಯರ್ಥಿ ಆಯ್ಕೆ ಸಂಬಂಧ ವರದಿಯನ್ನ ಸಿದ್ಧಪಡಿಸಿದ್ದಾರೆ. ಈ ವರದಿ ಹೈಕಮಾಂಡ್ ಕೈ ಸೇರಲಿದೆ. ಬಿಜೆಪಿ ಜೆಡಿಎಸ್ ಸ್ಥಳೀಯ ಮುಖಂಡರನ್ನೊಳಗೊಂಡ ರಿಪೋರ್ಟ್ ತಯಾರಾಗಿತ್ತು. ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಬಿಜೆಪಿ ರಿಪೋರ್ಟ್ನಲ್ಲಿ ಏನಿದೆ? ಕ್ಷೇತ್ರದಲ್ಲಿ ಗೆಲ್ಲುವ ಅಭ್ಯರ್ಥಿಗೆ ಮಣೆ ಹಾಕಲು ವರಿಷ್ಠರು ನಿರ್ಧರಿಸಿದ್ದಾರೆ. ಸಿಪಿ ಯೋಗೇಶ್ವರ್ಗೆ ಟಿಕೆಟ್ ನೀಡಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಕಾಂಗ್ರೆಸ್ನಿಂದ ಯಾರೇ ಅಭ್ಯರ್ಥಿಯಾದರೂ ಹಣಬಲ, ತೋಳ್ಬಲಕ್ಕೆ ಕೌಂಟರ್ ಕೊಡಲು ಯೋಗೇಶ್ವರ್ ಸೂಕ್ತ ಅಭ್ಯರ್ಥಿ. ಬಿಜೆಪಿ ಚಿಹ್ನೆ ನೀಡಿ ಸ್ಪರ್ಧಿಸಿದ್ರೆ ಗೆಲುವು ಮತ್ತಷ್ಟು ಸುಲಭವಾಗಲಿದೆ. ಜೆಡಿಎಸ್ ಬೆಂಬಲಿಸಿದ್ರೆ ಬಿಜೆಪಿ ಚಿಹ್ನೆಯಿಂದ ಯೋಗೇಶ್ವರ್ ಗೆಲುವು ಸುಲಭ. ರಾಜ್ಯ ಬಿಜೆಪಿ ನಾಯಕರಿಗೂ ಯೋಗೇಶ್ವರ್ ಸ್ಪರ್ಧೆಯೇ ಸೂಕ್ತ ಎಂಬ ನಿಲುವು. ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೇವೆ ಎಂದಿರುವ ಎರಡು ಪಕ್ಷಗಳ ಸ್ಥಳೀಯ ಮುಖಂಡರು ಜೆಡಿಎಸ್ ವರಿಷ್ಠರ ಜೊತೆ ಚರ್ಚಿಸಿ ಹೈಕಮಾಂಡ್ ಅಭ್ಯರ್ಥಿಯನ್ನ ಫೈನಲ್ ಮಾಡುವಂತೆ ಬಿಜೆಪಿ ನಾಯಕರು ಮನವಿಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ಗೆ ಟಕ್ಕರ್ ಕೊಡಲು ದೋಸ್ತಿಗಳು ಸಕಲ ತಯಾರಿಯನ್ನು ನಡೆಸಿದ್ದು, ಕೊನೆ ಕ್ಷಣದಲ್ಲಿ ಹೈಕಮಾಂಡ್ ಯಾರಿಗೆ ಮಣೆ ಹಾಕ್ತಾರೆ ಅಂತ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೊಡಗು ಜಿಲ್ಲೆಯಲ್ಲಿ ವರುಣ ಅಬ್ಬರಿಸಿ ಬೊಬ್ಬರಿತಿದ್ದಾನೆ. ಕಾವೇರಿಗೆ ಈಗ ಜೀವ ಕಳೆ ಬಂದಿದೆ. ಕೆಆರ್ಎಸ್ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರನ್ನು ಹರಿಸಲಾಗ್ತಾ ಇದೆ. ಕಾವೇರಿ ಇರೋದ್ರಿಂದ ಮುಂಜಾಗ್ರತಾ ಕ್ರಮವಾಗಿ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಬೋಟಿಂಗ್ಗೆ ಈಗ ಬ್ರೇಕ್ ಹಾಕಲಾಗಿದೆ. ಮಂಡ್ಯ ಜಿಲ್ಲೆಯ ಐತಿಹಾಸಿಕ ಕೆಆರ್ಎಸ್ ಭರ್ತಿ ಅಂಚಿಗೆ ತಲುಪಿದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಡ್ಯಾಂನಿಂದ ಕಾವೇರಿ ನದಿಗೆ ನೀರನ್ನ ಬಿಡಲಾಗ್ತಾ ಇದೆ. ಕೆಆರ್ಎಸ್ ಡ್ಯಾಂನಿಂದ ನದಿಗೆ ನೀರು ಬಿಡುಗಡೆ. ಕಾವೇರಿ ನದಿ ಪಾತ್ರದ 92 ಗ್ರಾಮಗಳಲ್ಲಿ ನೆರೆ ಭೀತಿ. ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ವರುಣ ಅಬ್ಬರಿಸುತ್ತಿದ್ದಾನೆ. ಕೊಡಗು ಜಿಲ್ಲೆಯಲ್ಲಿ ಜೀವನಾಡಿ ಬೋರ್ಗರೆಯುತ್ತಿದ್ದಾಳೆ. ಅವಾಂತರಗಳ ಸರಮಾಲೆ ಸೃಷ್ಟಿಸಿ ನಷ್ಟದ ಬರೆ ಎಳೆಯುತ್ತಿದ್ದಾಳೆ. ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಡ್ಯಾಂಗೆ ಒಳಹರಿವು ಹೆಚ್ಚಾಗಿದೆ. ಕಾವೇರಿ ನದಿಗೆ 10,000 ಕ್ಯೂಸೆಕ್ ನೀರು ಹರಿಸಲಾಗುತ್ತಿದೆ. ಕಾವೇರಿ ನದಿ ಪಾತ್ರದ 92 ಗ್ರಾಮಗಳಲ್ಲಿ ನೆರೆ ಭೀತಿ ಜೋರಾಗಿದೆ. ಕಾವೇರಿ ನದಿ ಪಾತ್ರದಲ್ಲಿ ಸಾಕಷ್ಟು ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಗಿರುವಂಥದ್ದು. ಸುಮಾರು 92 ಗ್ರಾಮಗಳಲ್ಲಿ ನೆರೆಯ ಭೀತಿ ಶುರುವಾಗಿದೆ. ಒಂದೆಡೆ ನೆರೆಯ ಭೀತಿ ಆದರೆ ಮತ್ತೊಂದೆಡೆ ಪ್ರವಾಸಿ ತಾಣಗಳಲ್ಲಿ ಕಾವೇರಿ ಮಾತೆ